ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಈ ಸಂಪುಟ ವಿಸ್ತರಣೆ, ಪುನರ್ರಚನೆ, CM ಬದಲಾವಣೆ ಚರ್ಚೆ ಜೋರು ಹಿಡಿತಾ ಇದೆ. ಮೋಸ್ಟ್ ಪ್ರೊಬಬಲಿ ಡಿ ಕೆ ಶಿ ಅವ್ರು ಹಿಂದೆ ಸರಿದಿದ್ದು ನೋಡಿದ್ರೆ, CM ಇನ್ನಷ್ಟು ಗಟ್ಟಿ ಆಗೋದು ನೋಡಿದ್ರೆ, CM ಬದಲಾವಣೆ ಕಷ್ಟ ಮತ್ತು ಅದರಿಗೆ ತುರ್ತು ಬಯಸ್ತಾ ಇಲ್ಲ ಅನ್ನೋದು ಡಿ ಕೆ ಶಿ ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಗೊತ್ತಾಗ್ತದೆ. ಈಗಾಗಲೇ ಅವ್ರು ಹೇಳಿಬಿಟ್ಟಿದ್ದಾರೆ, ಏನು ನವಂಬರ್ ಡಿಸೆಂಬರ್ ಕ್ರಾಂತಿ ಇಲ್ಲ ಅಂತೇಳಿ 2022ರಲ್ಲಿ ಕ್ರಾಂತಿ ಮಾಡ್ತೀನಿ ಅನ್ನೋಂಥ ಮಾತನ್ನು. ಇದರರ್ಥ 2022ರಲ್ಲಿ ನಾನು ಮುಖ್ಯಮಂತ್ರಿ ಅನ್ನೋದನ್ನು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಯಾವ ದಿಶೆಯಲ್ಲಿ ಚರ್ಚೆ ನಡೆದದ, ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯ ಇಂಪಾರ್ಟೆಂಟ್ ಅಂದರೆ ಬೆಳಗಾವಿ ಜಿಲ್ಲೆಯ ರಾಜಕೀಯದ ಬಗ್ಗೆ. ಇತ್ತೀಚೆಗೆ DCC ಬ್ಯಾಂಕ್ ಚುನಾವಣೆ ಎಂದು ಆಯಿತು, ನೋಡಿದ್ರಿ ನೀವೆಲ್ಲ. ಇಲ್ಲ ಯಾರು ಬಲಿಷ್ಠರು, ಯಾರ್ಯಾರ ಶಕ್ತಿ ಎಷ್ಟದ, ಯಾರ್ಯಾರ ಯುಕ್ತಿ ಎಷ್ಟದ, ಯಾರು ಏನು ಮಾಡಬಲ್ಲರು, ಜಾರಕಿಹೊಳಿ ಅವ್ರ ಡೆಪ್ತ್ ಎಷ್ಟದ, ನಮ್ಮ ಅದೇ ಕಾಲಕ್ಕೆ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಶಕ್ತಿ ಎಷ್ಟು ಡೆಪ್ತ್ ಅದ, ನಮ್ಮ ಲಕ್ಷ್ಮಣ ಸವದಿ ಅವ್ರ ಡೆಪ್ತ್ ಎಷ್ಟದ. ಈ ಮೂರೂ ಜನರ ಪರೀಕ್ಷೆ ಇವತ್ತು ಆಗ್ಯದ. ಹೌದು, ಮೇಲ್ನೋಟ್ಲಿಕ್ಕೆ ಸೌದಿ ಅವ್ರು ಸೋತಂಗೆ ಅನಿಸಿರ್ಬೋದು, ಬಟ್ ತಮ್ಮ ಉಪಾಧ್ಯಕ್ಷರನ್ನು ಬಿಟ್ಟು ಕೊಟ್ಟಿಲ್ಲ. ಅವರು ತಮ್ಮ ಕಾಗಿ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ, ರಾಜಕೀಯ ಮಾಡಿದ್ದಾರೆ, ತನ್ನದು ಶಕ್ತಿ ತೋರಿಸ್ಕೊಂಡಾರ ಅವರು. ಅದೇ ಕಾಲಕ್ಕೆ ಸತೀಶ್ ಅವರಂತೆ ಅವ್ರು ತಮ್ಮ ಬೇಕಾದ ವ್ಯಕ್ತಿ ಹಾಕ್ಕೊಂಡಿದ್ದಾರೆ. ಅವ್ರು ನಾವು ಶಕ್ತಿವಂತರು ತೋರಿಸ್ಕೊಂಡ್ರು. ಇಬ್ಬರು ಸಮಬಲದವರು ಇದ್ದಾರೆ ಇವತ್ತು. ಸ್ವಲ್ಪ ಜಾರಕಿಹೊಳಿ ಅವರು ಸ್ವಲ್ಪ ಹೆಚ್ಚು ಅನ್ನಿಸ್ಬೋದು ಅಂತ ಅಂಬರದ್ದು. ಆದರೆ ಸೌದಿ ಅವ್ರದ್ದೇನು ಕಡಿಮೆ ಇಲ್ಲ ಅನ್ನೋದು ಮೊನ್ನೆಯ ಒಂದು ಸಂದರ್ಭದಲ್ಲಿ ಗೊತ್ತಾಗಿದೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ಇವತ್ತು ಡಿ ಕೆ ಶಿ ಅವರು ಅದನ್ನು ಚಿಂತೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಭಯ ಇರೋದು ಸತೀಶ್ ಅವರು. ಅವ್ರನ್ನ ಬೆಳಗಾವಿಯಲ್ಲಿ ಹಿಡಿದಿಡಬೇಕಾಗ್ಯದ. ಅವ್ರ ತಲೆಯಲ್ಲಿ ಇರೋದು ಒಂದು. ಯಾಕಂದ್ರೆ ಈಗಾಗಲೂ ಹೇಳಿದಾರಲ್ಲ, 2028ಕ್ಕೆ ನಾನು ಟವೆಲಪ್ಪ ನಾವು CM ಅಂತೇಳಿ. ಮತ್ತು ಸಹಜದಲ್ಲಿ ಯಾರಾದರೂ ತಮ್ಮ ಊರುಗಳನ್ನ ತಾವೇ ಬೆಳೆಸ್ಕೊಳ್ತಾರೆ. ಇದು ರಾಜಕೀಯದಲ್ಲಿ, ಇದು ರಾಜಕೀಯ ವ್ಯವಹಾರ. ಇದು ತಪ್ಪ ಸರಿ ಮಾತಿಲ್ಲ. ಯಾರು ಸರಿ ಯಾರು ತಪ್ಪ ಪ್ರಶ್ನೆ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾರು ಶಕ್ತಿವಂತರಿದ್ದಾರೆ, ಯಾರು ಹಣವಂತರಿದ್ದಾರೆ, ಯಾರು ಬಲವಂತರಿದ್ದಾರೆ, ಯಾರು ಹೆಚ್ಚು ಶಾಸಕರನ್ನು ಖರೀದಿ ಮಾಡ್ತಾರೆ, ಹೆಚ್ಚು ಜನ ಆರಿಸ್ಕೊಂಡು ಬರ್ತಾರೆ, ಅವ್ರಿಗೆ ಅದು ಇವತ್ತು ಈ ಪರಿಸ್ಥಿತಿ. ಅದು ನಮ್ಮ ದೇಶದ ಪರಿಸ್ಥಿತಿ. ಇದು ಒಂದು ಇಲ್ಲದೆ ಕರ್ನಾಟಕದಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ. ಆ ದಿಶೆಯಲ್ಲಿ ಇವತ್ತು ಡಿ ಕೆ ಶಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಇಳಿಸಬೇಕು ಸಚಿವ ಸ್ಥಾನದ ಅಂತೇಳಿ ಕೆಲವೊಂದಿಷ್ಟು ಮಾಧ್ಯಮಗಳು ಬೆನ್ನು ಹತ್ತಿದ್ದಾರೆ. ಅವರು ಆಸ್ತಿ ಮಾಡಿದ್ದಾರೆ, ಹಾಗೆ ಹೀಗೆ ಜ್ಯೋತಿ ಬರ್ತಾರೆ. ಮತ್ತು ಸುಳ್ಳೇನಲ್ಲ, ಅದೇನು ಅವರು ಆರೋಪ ಮಾಡಿದ್ರಲ್ಲ, ಅದನ್ನು ತೋರಿಸ್ಕೊಂಡು ಅವ್ರು ಇಳಿಸ್ರಿ ಅಂತೇಳಿ. ಅದು ವಿಚಾರ ಮಾಡುವಂಥ ವಿಷಯ, ಹೈಕಮಾಂಡ್ ಬಿಟ್ಟಂಥದ್ದು. ಆದರೆ ಡಿ ಕೆ ಶಿ ಅವರಿಗೆ ಅವರು ಅಂಥ ರಾಜಕಾರಣ ಮಾಡಿದವರು. ಅವರು ಒಂದು ವೇಳೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅಂದರೆ ಅತ್ಯಂತ ವಿಶ್ವಾಸಕರು, ಆತ್ಮೀಯರು ಡಿ ಕೆ ಶಿ ಅವರಿಗೆ. ಇಲ್ಲಿ ಬೆಳಗಾವಿಯ ಕ್ಷಣದ ರಾಜಕೀಯ, ಅದರಲ್ಲೂ ಜಾರಕಿಹೊಳಿ ಅವರ ಮೇಲೆ ಕಣ್ಣಿಟ್ಟಂಥ ರಾಜಕೀಯ ಆ ಹೆಣ್ಮಗಳು ಮಾಡ್ತಾಯಿದ್ದಾರೆ, ಅದು ಅವರ ಕುಟುಂಬದವ್ರು ಮಾಡ್ತಾಯಿದ್ದಾರೆ. ಅವರಷ್ಟು ಭರವಸೆ ಇದ್ದಂಥವ್ರು ವಿಶ್ವಾಸಕರು ಸೌದಿ ಅವರಲ್ಲ, ಲಕ್ಷ್ಮಣವರು ಅಲ್ಲ. ಯಾಕಂದರೆ ಹಿಂದಿನ ನಾಡವ್ರು ಬದಲಾಗ್ಬೋದು ತಮ್ಮ ರಾಜಕೀಯ ಅಸ್ತಿತ್ವ ಸಲುವಾಗಿ ಅನ್ನೋ ಭಯ ಅವ್ರಿಗೆ ಅದ. ಅದಕ್ಕಾಗಿ ಅವರು ಶತಾಯ ಗತಾಯ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನವ್ರು ಉಳಿಸ್ಕೋಬೇಕು ಅಂತೇಳಿ. ಇನ್ನೊಂದರೆ ಸಂಪುಟ ವಿಸ್ತರಣೆ ಆದರೆ ಸತೀಶ್ ಅವ್ರನ್ನ ತೆಗಿತಾರೆ. ಹಂಗಾದ್ರೆ ಸೌದಿಯನ್ನು ತೊಗೊಂಡು ಅದು ಸಾಧ್ಯ ಇಲ್ಲ. ಯಾಕಂದರೆ ಅವರು ಅತ್ಯಂತ ಆತ್ಮೀಯರು ಸಿದ್ದರಾಮಯ್ಯನವ್ರಿಗೆ. ನನ್ನ ನಂತರ ಅವರ ಮುಂದಿನ ವಾರಸುದಾರನಂಗೆ ಮಾತಾಡಿದ್ದಾರೆ. ಅವರ ಮಗ ಯತೀಂದ್ರ ಓಪನ್ ಆಗಿ ಮಾತಾಡಿದ್ದಾರೆ. ಸಹಜದು ಅವರ ತಂದೆ ಮನದಲ್ಲಿದ್ದ ಮಾತನ್ನು ಹೊರ ಹಾಕಿದ್ದಾರೆ. ಮನ್ ಕಾ ಬಾತ್. ಹೀಗಾಗಿ ಇವ್ರಿಗೆ ಭಯ ಅದ ಡಿ ಕೆ ಶಿ ಅವ್ರಿಗೆ. ಹಾಗಾಗಿ ಏನು ಮಾಡ್ಬೋದು? ಅದಕ್ಕೆ ಅವ್ರು ಏನು ಮಾಡೋರಪ್ಪ ಅಂದ್ರೆ ಲಕ್ಷ್ಮಿಯವ್ರನ್ನ ಉಳಿಸ್ಕೊಳ್ಳೋರು. ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ ಸವದಿಯವರು ಹೊಳ್ತವ್ರು ಅಂತ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಲಕ್ಷ್ಮಣ ಸವದಿಯವ್ರನ್ನ ಇಬ್ಬರು ಬಿಡ್ಲಿಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯನಾಯ್ತು, ನಮ್ಮ ಡಿ ಕೆ ಶಿ ಅವರಾಯ್ತು. ಯಾಕಂದ್ರೆ ಡಿ ಕೆ ಶಿ ಅವ್ರಿಗೆ ಈ ಬೆಳಗಾವಿ ಮೇಲೆ ಹಿಡಿದು ಸಾಧಿಸ್ಬೇಕಾಗೈತಿ, ಪವರ್ ತನಕ ಹುಡ್ಕೋಬೇಕಾಗ್ಯದ. ಅದಕ್ಕಾಗಿ ಅವರು ಇನ್ನೊಂದು ಚೆಕ್ಮೇಟ್ ಇಟ್ಬಿಡೋರು ಅವರು, ಸೌದಿಯವರ ಬರ್ರಿ ಅಂತೇಳಿ. ಒಂದು ವೇಳೆ ಸೌದಿಯವ್ರನ್ನ ತಪ್ಪಿಸಿದ್ರು ಏನಾಗ್ಬೋದು? ಸಿದ್ದರಾಮಯ್ಯ ತೊಂದರೆ ಆಗ್ತದೆ. ಯಾಕಂತಂದ್ರೆ ಈಗಾಗಲೇ ಕತ್ತಿಯವರು, ರಮೇಶ್ ಕತ್ತಿಯವರು ಮತ್ತು ನಮ್ಮ ಸೌದಿಯವ್ರ ಮಧ್ಯದಲ್ಲಿ ಭಾಳ ಗಳಕ್ಷ ಕಂಠಸ್ಥ ದೋಸ್ತಿ ಬೆಳೆದ್ಬಿಟ್ಟದೆ ಇವತ್ತು. ಹೀಗಾಗಿ ಅವ್ರು ಏನಾದರೂ BJP ಜಿಗಿದು ಹೋಗಿಬಿಟ್ರೆ ಅನ್ನೋ ಒಂದು ಭಯನೂ ಅದ. ಯಾಕಂತಂದ್ರೆ ಸೌದಿ ಅವ್ರೇನು ಸಿದ್ಧಾಂತವಾದಿ ಇರ್ಬೋದು ಅನಿಸ್ಬೋದು ನಮಗೆಲ್ಲ, ಆದರೆ ಅಲ್ಲ. ಅವರು ಸಮಯ ಬಂದರೆ ಬದಲಾಗ್ತಾರೆ. ಅಧಿಕಾರದ ಕೂತು ಬಂತಂದ್ರೆ ಚೇಂಜ್ ಆಗ್ತಾರೆ. ಸಾಕ್ಷ್ಯದ ಇತಿಹಾಸ. ಈ ದೃಷ್ಟಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ಸಿಗೆ, ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ
ಸೌದಿ ಅವ್ರು ಅಂದರೆ ಏನಪ್ಪ ಅಂತಂದ್ರೆ ಬಿಸಿ ತುಪ್ಪ ನುಂಗಾಕು ಬರೋಂಗಿಲ್ಲ ಉಗಳಾಕು ಬರೋಂಗಿಲ್ಲ. ಉಗುಳ್ತೀಯ ತುಪ್ಪ ಹಾಳಾಗಿ ಹೋಗ್ತದೆ, ನುಂಗ್ತೀಯ ಸುಡ್ತದೆ. ಹೀಗಾಗಿ ಇವತ್ತು ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಜಕೀಯ ಭಾಳ ಇಂಟ್ರೆಸ್ಟಿಂಗ್ ಅದ. ಡಿ ಕೆ ಶಿ ಅವ್ರಿಗೆ ಅವರಿಬ್ಬರು ಬೇಕು, ಸಿದ್ದರಾಮಯ್ಯನವ್ರಿಗೆ ನಮ್ಮ ಏನಪ್ಪ ಸತೀಶ್ ಜಾರಕಿಹೊಳಿ ಅವ್ರು ಬೇಕು, ಅವ್ರ ಕುಟುಂಬ ಬೇಕು. ಯಾಕಂದ್ರೆ ರಾಜಕೀಯವಾಗಿ ಎತ್ತಿದ್ದಾರೆ ಅವ್ರಿಗೆ, ಅಹಿಂದ ಸಂಘಟನೆ ಮಾಡೋರು ಹಿಂದಿದ್ದಾರೆ, ಬೆನ್ನೆಲು ಬಗ್ಯಾರ, ಅವ್ರ ಮುಂದೆ ಇಟ್ಕೊಂಡು ಹೋಗ್ಬೇಕು. ಆದರೆ ಡಿ ಕೆ ಶಿಗೆ ಶತಾಯಿ ಇವ್ರನ್ನ ಅಡ್ಡಗಾಲ ಹಾಕ್ಬೇಕು. ಹಾಗಂತ ತಿಳ್ಕೊಂಡು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ನಿಲ್ಲಿಸಬೇಕಂತಿಲ್ಲ ಇಚ್ಛೆ ಅವ್ರಿಗೆ. ಯಾಕಂದ್ರೆ ಅತ್ಯಂತ ಆತ್ಮೀಯರು, ವಿಶ್ವಾಸಕರು. ಇಲ್ಲಿಯ ಪ್ರತಿ ಕ್ಷಣದ ಸುದ್ದಿಗಳನ್ನು, ಅದರಲ್ಲೂ ಜಾರಕಿಹೊಳಿಯವರ ಆಂತರಿಕ ಸುದ್ದಿಗಳು ಸಹಿತ ಅವ್ರು ತಕ್ಕೊಂಡು ಇಟ್ಕೊಂಡು ಕೂತಿರ್ತಾರೆ. ಮೊನ್ನೆ ಹೊಂದಾಣಿಕೆ ನಾಟಕ ಮಾಡಿರ್ಬೋದು. ಈ ಒಂದು DCC ಬ್ಯಾಂಕಿನ ನೆಲೆಯಲ್ಲಿ ಲಾಭನೂ ಮಾಡ್ಕೊಂಡು ಅವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ನಾವು ಇಶ್ಯೂನು ಮಾಡಿದ್ವಿ. ಇವರೆಲ್ಲರೂ ಹೆಚ್ಚು ಲಾಭ ಮಾಡ್ಕೊಂಡು ಅವರು ಶುಗರ್ ಫ್ಯಾಕ್ಟ್ರಿನ ತೊಗೊಂಡ್ರು, ತಮ್ಮನ ಮತ್ತು ಅದರೊಳಗೆ ನಿರ್ದೇಶಕರನ್ನು ಮಾಡಿಕೊಂಡ್ರು. ಈ ಎಲ್ಲ ಓಡಾಡಿ ಮಾಡಿ ದುಡಿದ ಸತೀಶ್ ಮತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವ್ರ ಪಾಪ ಅವ್ರು ಓಡಾಡಿದ್ದು ನೋಡಿದ್ರೆ 13 ಅವ್ರದ್ದೇ ಇರಬೇಕಾಗಿತ್ತು, ಪೂರ್ತಿಯಾಗಿ ಅವ್ರದ್ದು ಆಗಬೇಕಾಗಿತ್ತು, ಆಗಿಲ್ಲ. ಯಾಕಂದರೆ ಕಾಗೆ ಅವರು ಬಂದು ಕುಂತರಲ್ಲೇ ಸೌದಿಯವರು ನಮ್ಮ ಶಕ್ತಿ ತೋರಿಸಿದ್ರು. ಚೌಪಡಿ ಅಂತ ಹೇಳ್ತಾ ಬಂದರು, ಚೌಪಡಿ ಅಂತ ತೋರಿಸಲಿಲ್ಲ. ಆದರೂ ತಮ್ಮ ಬೇಕಾದ ವ್ಯಕ್ತಿಯಲ್ಲಿ ತಂದಿಟ್ಟಿದ್ದಾರೆ. ಇವತ್ತು ಮುಂದೆ ಅದೇ ರೀತಿ ಕತ್ತಿ ಅವ್ರು ಸಹಿತ ಇದನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ಸಪೋಸ್ ಏನಾದರೂ ಸೌದಿ ಅವರಿಗೆ ಮಿನಿಸ್ಟರ್ಶಿಪ್ ಕೊಡಲಿಲ್ಲ ಅಂದ್ರೆ ಸ್ಪಷ್ಟವಾಗಿ ಕತ್ತಿ ಅವ್ರ ಜೊತೆಗೂಡಿ BJPಗೆ ಹೋಗುವಂಥದ್ದು. ಮುಂದೆ ಇಲೆಕ್ಷನ್ ಬಂದು 2022 ಆಗ ಬೆಳಗಾವಿಯ ರಾಜಕೀಯ ಅಸಮತೋಲನ ಆಗ್ತದಂತೆ. ಇದು ಸಹಿತ ಈ ಕಾಂಗ್ರೆಸ್ ಹೈಕಮಾಂಡ್ ತೆಲುಗಿನ ವಿಷಯ ಆಗಿದೆ. ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಮೋಸ್ಟ್ ಪ್ರಾಬಬ್ಲಿ ಇಬ್ಬರು ಉಳಿಸ್ಕೋಬೋದು. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ಇಬ್ಬರು ತೊಗೊಳ್ಬೋದು ಅಂತ ಒಂದು ತರ್ಕ. ಯಾಕಂದ್ರೆ ಡಿ ಕೆ ಶಿ ಅವ್ರನ್ನ ಎದುರು ಹಾಕೊಳ್ಳೋಕ್ಕಾಗೋದಿಲ್ಲ ಸಿದ್ದರಾಮಯ್ಯನವ್ರಿಗೆ. ಇನ್ನೂ ಒಂದಿಷ್ಟು ಏನೋ ಸತೀಶ್ ಅವ್ರಿಗೆ ಹೇಳ್ಬೋದು, ಮುಂದೆ ನೋಡೋಣ್ರಿ. ಯಾಕಂದರೆ ಆತ್ಮೀಯರು, ಸಮೀಪದವರು, ಅಹಿಂದ ಮೂಮೆಂಟದಲ್ಲಿ ಸಹಾಯ ಮಾಡಿದಂಥವ್ರು, ಒಬ್ರಿಗೆ ಒಂದಿಷ್ಟು ವಿಶ್ವಾಸ ಅದ ಅಂಥ ಸಂದರ್ಭದಿಂದ ಮಾಡ್ದಂತ ಹೇಳ್ಬೋದು. ಅದಕ್ಕೆ KN ರಾಜನ್ ಅವ್ರನ್ನ ಒಳಗೆ ತೊಗೊಳ್ಬೋದು. ಇವೆಲ್ಲ ಏನೋ ಮಾಡಿ ಒಂದಿಷ್ಟು ಸಮಾಧಾನ ಮಾಡ್ಬೋದು, ಇಲ್ಲಂತಲ್ಲ. ಆದರೆ ಡಿ ಕೆ ಶಿ ಅವ್ರ ಸಮಾಧಾನ ಅವಶ್ಯಕತೆ ಹೋಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಭಯ ಶುರುವಾಗಿಬಿಡ್ತದೆ. 2022 ಮುಖ್ಯಮಂತ್ರಿ ಮಾಡೋದಿಲ್ಲಪ್ಪ, ಇವರು ಹೈಕಮಾಂಡ್ ಮೋಸ ಮಾಡ್ತದೆ, ಅದಕ್ಕೆ ಅವ್ರು ರಿಟರ್ನ್ದಾಗ ಏನೋ ಕೊಡ್ರ ಮತ್ತು ಗಂಟು ಬಿದ್ದಿದ್ದಾರೆ. ಅದು ಸಹ ಸುದ್ದಿಗಳು ಬರ್ತಾ ಇದ್ದಾವೆ. ಅದನ್ನು ಖರ್ಗೆ ಅವ್ರ ಜೊತೆ ಮಾತಾಡಿ ಇದ್ದಾರೆ ಅವರು. ಹೀಗಾಗಿ ಈ ಸಿಚುವೇಶನ್ ಭಾರಿ ಇಂಟ್ರೆಸ್ಟಿಂಗ್ ಅದ. ಬೆಳಗಾವಿ ಜಿಲ್ಲೆದು ಏನು ಆಗ್ಬೋದು ಅಂತೇಳಿ ಸತೀಶ್ ಅವರಿಗೆ ಇಬ್ಬರು ಬೇಡ, ಒಬ್ಬರು ನಡೀತದೆ, ಲಕ್ಷ್ಮೀ ಅವ್ರ ಇದ್ರೆ ನಡೀತದೆ, ಅವರು ಅಡ್ಜಸ್ಟೇಬಲ್ ಆಗಿ ಹೋಗಿಬಿಡ್ತಾರೆ. ಅದು ಸೌದಿ ಹಂಗಲ್ಲ. ಸೌದಿ ಅವ್ರ ನೇಚರ್ ರಿವೋಲ್ಟಿಂಗ್ ಅದ. ಜೊತೆಗೆ ಅವ್ರು ಸ್ವತಂತ್ರ ಬೆಳೆದಂಥ ಒಂದು ಏನೋ ಹುಲಿದ್ದಂಗಿದ್ದಾರೆ. ಅವ್ರನ್ನ ಜೋಡಿ ಆಟ ಆಡೋದ್ರ ಸುಲಭ ಕೆಲಸ ಅಲ್ಲ. ಲಕ್ಷ್ಮಿಯವ್ರ ಜೊತೆಗೆ ಒಂದಿಷ್ಟು ನಾವು ಬೆದರಿಸ್ಬೋದು, ಏನೋ ಮಾಡ್ಬೋದು. ಮೊನ್ನೆ ಆಯ್ತಲ್ಲ DCC ಬ್ಯಾಂಕ್ನಾಗ ಒಂದಿಷ್ಟು ನುಕ್ಸಾನದ್ರೆ ಆಗಲಪ್ಪ ನಮಗೆ, ಅವ್ರನ್ನ ಏನೋ ಕಂಟ್ರೋಲ್ ಮಾಡ್ಬೋದು ಅನ್ನೋ ಧೈರ್ಯ ನಮ್ಮ ಸತೀಶ್ ಅವ್ರಿಗೆ ಅದ. ಆದ್ರೆ ಈ ಸೌದಿ ಬಂದರೆ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲೇ ಸತೀಶ್ ಅವ್ರಿಗೆ ಒಂದು ದೊಡ್ಡ ಎದುರಾಳಿ ಬಂದಿರ್ತದೆ. ಮತ್ತು ಈಗಾಗಲೇ ಹಿಂದಿನ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲೇ ರಮೇಶ್ ಅವ್ರ ಸಹಿತ ಹೈಕಮಾಂಡದಲ್ಲೇ ಮೊದಲು ವಿಶ್ವಾಸ ಉಳಿಸ್ಕೊಂಡಾರಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತದ, ಅವ್ರೊಬ್ಬರನ್ನ ಬಿಟ್ಟು ಉಳಿದವ್ರು ಯಾರೂ ಆ ಸಮಯದಲ್ಲಿ ಆರಿಸಿ ಬರಲಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು. ಹೀಗಾಗಿ ಅವ್ರಿಗೆ ಇನ್ನೊಬ್ಬ ಬೆಳಗಾವಿಯಲ್ಲೇ ಒಬ್ಬ ಪ್ರಬಲ ವ್ಯಕ್ತಿ ಬೇಕಾಗಿದ್ದಾರೆ. ಹೀಗಾಗಿ ಸೌದಿ ಅವ್ರೀಗ ತಂತಿ ಮೇಲೆ ಕೂತಾರ. ಅವ್ರನ್ನ ಹಾರಿಸ್ಕೊಂಡು ಹೋಗಾಕ ನಮ್ಮ ರಮೇಶ್ ಕತ್ತಿ ಅವ್ರು ನಿಂತಾರ. ಹೀಗಾಗಿ ಇದು ಭಾಳ ಇಂಟ್ರೆಸ್ಟಿಂಗ್. ಅವ್ರು ಇಲ್ಲಿ ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ, ಬಟ್ ಮಿನಿಸ್ಟರ್ ಮಾಡಲಿ ಉಳಿತಾರೋ, ನಿಶ್ಚಿತವಾಗಿ ಉಳಿತಾರೆ. ಮತ್ತು ಒಂದು ವೇಳೆ ಈ ನಮ್ಮ ಸೌದಿಯವ್ರು ಏನಾದರೂ BJPಗೆ ಹೋದ್ರೆ, ಕತ್ತಿಯವರ ಕಡೆ ಆದ್ರೆ ಮುಂಬರುವ ಚುನಾವಣೆಯಲ್ಲಿ 2022 ಬೆಳಗಾವಿಯಲ್ಲಿ ಭಾಳಷ್ಟು ಈ ಕಾಂಗ್ರೆಸ್ ಏನು ಆಯ್ಕೆ ಆಗಿದ್ದಾರೆ ಇನ್ನೂ ಕಡಿಮೆ ಹೋಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಅವ್ರು ಉಳಿಸ್ಕೊಳ್ಳೋದು ಮಾತು ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೌದಿಯವರಿಗೆ. ಹೀಗಾಗಿ ಸೌದಿ ಅವ್ರು ಮಿನಿಸ್ಟರ್ ಆಗೋದು ಹೆಚ್ಚು ಕಡಿಮೆ ಖಚಿತ. ತಪ್ಪಿದ್ರೆ ಅವರು BJPಗೆ ಜಿಗಿತ. ಇದರಲ್ಲೇ ಭಾಳಷ್ಟು ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ದಿಶೆಯಲ್ಲೇ ನಮ್ಮ ಸತೀಶ್ ಅವ್ರ ಮುಂದಿನ ಹೆಜ್ಜೆ ಏನು ಇಡ್ತಾರ ಅನ್ನೋಷ್ಟು ಕುತೂಹಲಕಾರಿಯಾಗ್ಯದ. ಅವರು ಬುದ್ಧಿವಂತರಿದ್ದಾರೆ, ಅಷ್ಟು ಬ್ರೈನ್ ಓಡಿಸ್ತಾರೆ. ಅದೇ ಕಾಲಕ್ಕೆ ಅವರು ಒಂದು ಏನೋ ಚಕ್ಪೆಟ್ಟು ಇಡ್ಬೋದು, ಅಥವಾ ಡಿ ಕೆ ಶಿ ಅವ್ರಿಗೆ ಏನೋ ತರ್ಡ್ ಹೊಡಿಬೋದು. ಆದರೆ ಡಿ ಕೆ ಶಿ ಅವ್ರು ಮಾತ್ರ ಈ ಸಲ ಫಾರ್ಮ್ ಆಗಿದ್ದಾರೆ. ನಾನು ಯಾರಿಗೂ ತರ್ಡ್ ಹೊಡೆದಿಲ್ಲಪ್ಪ, 2022 ನಂದ ಕ್ರಾಂತಿ ಅದಕ್ಕೆ ಹೇಳಿದವರು ಸ್ಪಷ್ಟ. ಮತ್ತು ಅದನ್ನು ಮುಂದೆ ಇಡ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ. ನೀವೇನು ಮಾಡಿದ್ರು 4 ಕಂಡೀಷನ್ ಹಾಕ್ಯಾರ, ನಮ್ಮ ಬೆಂಬಲ ಇಟ್ಕೋಬೇಕು, ಮತ್ತು ನನಗೆ 2022 ಗ್ಯಾರಂಟಿ ಕೊಡಬೇಕು. ಇವೆಲ್ಲ 108 ಅವರು ಕಂಡೀಷನ್ ಇಟ್ಟಿದ್ದಾವೆ. ಅವರು ಸರಿ ಪಾಪ ದುಡಿದಿದ್ದಾರೆ, ಇಲ್ಲಂತಲ್ಲ, ಸಾಕಷ್ಟು ಖರ್ಚು ಮಾಡಿದ್ದಾರೆ. ಅತ್ಯಂತ ಕಷ್ಟ ಸಮಯದಲ್ಲೇ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಾರ. ಭಾಳ ವರ್ಷದಿಂದ ಗೆಲ್ತಾನೆ ಅದ. ಹೀಗಾಗಿ ಹೈಕಮಾಂಡ್ ಅವ್ರ ಪರ ಇರೋದ್ರಿಂದ ಸಿದ್ದರಾಮಯ್ಯರ ಚೇರ್ ಬದಲಾಗೋದಿಲ್ಲ. ಬಟ್ ಮೋಸ್ಟ್ ಪ್ರಾಬಬ್ಲಿ ಸೌದಿಯವರು ಎಂಟ್ರಿ ಆಗೋದು ತಪ್ಪಲಿಕ್ಕಿಲ್ಲ ಮಿನಿಸ್ಟರ್ಶಿಪ್ದಿಂದ. ಹೀಗಾಗಿ ಒಂದು ಸ್ವಲ್ಪ ಏನೋ ತೊಂದರೆ ನಮ್ಮ ಸದಸ್ಯರಿಗೆ ಆಗ್ಬೋದಾ
ನೀವು ವಿಚಾರ ಮಾಡೋಣ ಸರಿ ತಪ್ಪು ಅಂತೇಳಿ ಸರಿ ತಪ್ಪು ಅಂತ ತಪ್ಪು ಮಾಡಿರಿ, ಲೈಕರ್ ಮಾಡಿ ಡಿಸ್ಲೈಕರ್ ಮಾಡಿ ಒಟ್ಟು ನೋಡ್ತಾ ಇರಿ. H60 ನ್ಯೂಸ್ ಅರ್ಥ ತಿಳಿಸಿ ವಂದನೆಗಳು.